ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಸಿ ಎಂ ಕುರ್ಚಿ ಜಗಳ ಈಗ ಸದ್ಯಕ್ಕಂತೂ ಬ್ರೇಕ್ ಬಿದ್ದಿದೆ. ಯಾಕಂದ್ರೆ ಜನವರಿ 6 ನಂತರ, ಯಾಕಂದ್ರೆ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋಗಿದ್ದಾರೆ. 5ನೇ ತಾರೀಕು ಅಥವಾ 6ನೇ ತಾರೀಕು ಬರ್ತಾರೆ. 6ನೇ ತಾರೀಕು ಅವ್ರು ಕರೆದ್ರೆ ಸಿ ಎಂ ಮತ್ತು ಡಿ ಸಿ ಎಂ ಹೋಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ನಿನ್ನೆ ಮೀಟಿಂಗ್ ಇತ್ತು ದಿಲ್ಲಿಯಲ್ಲಿ. ಸಿ ಎಂ ಸಿದ್ದರಾಮಯ್ಯ ಹೋಗಿದ್ದರು. ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಅದರ ಔಪಚಾರಿಕ ಚರ್ಚೆ, ರಾಜಕೀಯ ಚರ್ಚೆ ಆಗಿಲ್ಲ. ಅದರ ಎಲ್ಲ ವಿಚಾರವನ್ನು ಖರ್ಗೆ ಅವರು ಅಲ್ಲಿ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ನಾವು ಬಂದ ನಂತರ ನಿರ್ಣಯ ತೆಗೆದುಕೊಳ್ಳಬಹುದು ಅಂತೇಳಿ ಒಂದು ವಿಚಾರವನ್ನು ಹೇಳಿದ್ದಾರೆ. ಮತ್ತು ರಾಜ್ಯದ ವಿದ್ಯಮಾನಗಳನ್ನು ಖರ್ಗೆ ಅವರು ಮೇಲಿಂದ ಮೇಲೆ ರಾಹುಲ್ ಗಾಂಧಿ ಅವರು ಹೇಳ್ಕೊತಾ ಇದ್ದಾರೆ. ಯಾಕಂದರೆ ಲೋಕಸಭೆಯಲ್ಲಿ ವಿರೋಧ ಪಕ್ಷ ನಾಯಕರಿಗೆ ಹೇಳಬೇಕಾಗ್ತದೆ, ಸೋನಿಯಾ ಗಾಂಧಿ ಅವರು ಹೇಳಬೇಕಾಗ್ತದೆ. ಯಾಕಂದರೆ AICC ಇದ್ದರೂ ಕೂಡ ಸ್ವತಂತ್ರ ಅಲ್ಲ. ನಾವೇನು ಹೇಳಿದರೆ ಸ್ವತಂತ್ರ ನಿರ್ಣಯ ಕೈಗೊಳ್ಳಬೇಕಾಗಿತ್ತಂತೆ. ವೇಣುಗೋಪಾಲ್ ಅವರು ವರದಿ ಸಲ್ಲಿಸಿರ್ತಾರೆ ಅಥವಾ ಸುರ್ಜೇವಾಲಾ ಅವರು ವರದಿ ಸಲ್ಲಿಸಿರ್ತಾರೆ. ಅವರಾದ ನಂತರ ಡಿನ್ನರ್ ಮೀಟಿಂಗ್ ಆತ್ಲ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಡಿನ್ನರ್ ಪಾರ್ಟಿ ಮಾಡಿಸೋರು ಯಾರು? ನೀವು ಹೈಕಮಾಂಡ. ಈಗ ಹೈಕಮಾಂಡ ನಿರ್ಧಾರವನ್ನು ಬೇಗ ತೆಗೆದುಕೊಳ್ಬೇಕಾಗಿತ್ತು. ಸತೀಶ್ ಜಾರಕಿಹೊಳಿ ಅದನ್ನೇ ಹೇಳ್ತಾರೆ. ಫಿರೋಜಾ ಕೋಟ್ಲಾ ಮೈದಾನದಲ್ಲಿ ಆಟ ನಡೀತಾ ಇದೆ, ಟಾಸ್ ಚಿತ್ತು ಪಟ್ಟು ಅವರಿಗೆ ಕೇಳಬೇಕು, ನಾ ಅಂಪೈರ್ ಇರಲಿಲ್ಲ ಅಂತೇಳಿ ಎಷ್ಟೋ ಬಾರಿ ಹೇಳಿದ್ದಾರೆ ಬೇಗನೆ ಆ ಸಮಸ್ಯೆ ಬಗೆಹರಿಬೇಕಂತೇಳಿ. ಆದರೂ ಇನ್ನೂ ಕೂಡ ಸಮಸ್ಯೆ ಇದೆ. ಇದರ ನಡುವೆ ಇನ್ನು ಜನವರಿ 5 ಒಳಗೆ ಅನೇಕರು ಅನೇಕ ಹೇಳಿಕೆ ನೀಡಿದರೆ ಆ ಹೇಳಿಕೆಗಳು ಕೂಡ ಬ್ರೇಕ್ ಬಿಡಬೇಕಾಗಿತ್ತು. ಬೆಳಗಾವಿ ಅಧಿವೇಶನದಲ್ಲಿ ಕುರ್ಚಿ ಜಗಳ ಮತ್ತೆ ಪ್ರಾರಂಭ ಆಗಿತ್ತು, ಮತ್ತೆ ತನಗಾತು. ಈಗ 5ನೇ ತಾರೀಕುವರೆಗೆ ಬ್ರೇಕ್ ಬೀಳ್ತಿತ್ತು ಗೊತ್ತಿಲ್ಲ. ಆದರೆ ಹೈಕಮಾಂಡ್ ಎಲ್ಲಿ ಎಡುತ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಮೇಲ್ನೋಟಕ್ಕೆ. ಜನನೂ ಮಾತಾಡ್ತಾರೆ, ಇವು ಕುರ್ಚಿ ಜಗಳದಲ್ಲಿ ಅಭಿವೃದ್ಧಿಯನ್ನು ಮರ್ತಿದ್ದಾರೆ ಅಂತ BY ವಿಜೇಂದ್ರ ಅವರು ಹೇಳಿದ್ದಾರೆ, ಅಶೋಕ್ ಅವರು ಹೇಳಿದ್ದಾರೆ, ಚಲುವರಾಯಸ್ವಾಮಿ ಹೇಳಿದ್ದಾರೆ. ನಂತರ ಇವ್ರು ಏನು ಮಾಡತ್ತಾ, ನರೇಗಾ ಏನು ಒಂದು ಹೆಸರು ಬದಲಾವಣೆ ಇದೆ, ರಾಮ್ಜಿ, ಅದನ್ನು ಇವು ಹೋರಾಟ ಮಾಡೋರಂತ 5ನೇ ತಾರೀಕಿಗೆ ಕಾಂಗ್ರೆಸ್ ಅವರು. ಎಷ್ಟು ಚೆನ್ನೈ ಅವರು ಕಾಂಗ್ರೆಸ್ದವರು ನಿರುದ್ಯೋಗ ಸಮಸ್ಯೆ ಬಗೆಹರಿಸಲಿಕ್ಕೆ ಹೋರಾಟ ಮಾಡಬೇಕಾಗಿತ್ತು. ಅಥವಾ ಆ ಯುವಕರಿಗೆ ಮದುವೆ ಆಗಿಲ್ಲ ಅದ್ರ ಬಗ್ಗೆ ಹೋರಾಟ ಮಾಡಬೇಕಾಗಿತ್ತು. ಅಥವಾ ಬೆಲೆ ಏರಿಕೆ ಆಗಿದೆ ದೊಡ್ಡ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರ, ಅದರ ಬಗ್ಗೆ ನೀವು ಮಾಡಬೇಕಾಗಿತ್ತು ಹೋರಾಟ. ಏನೂ ಇಲ್ಲ. ನರೇಗಾದ ಯಾರಿಗೆ ನಮ್ಮಂದ ಅವರು 125 ದಿವಸ ಹೆಚ್ಚು ಮಾಡಿರಲ್ಲ. ಮತ್ತು 100 ಇತ್ತದು. ಏನು ಹೆಸರು ಚೇಂಜ್ ಮಾಡಿದ್ರೆ ಇರಲಿ, ಅವರು ಮೆಜಾರಿಟಿ ಮಾಡಿದರು. ನಿಮ್ಮ ಮೆಜಾರಿಟಿ ನೀವು ಮಾಡ್ತೀರಿ. ಮಹಾತ್ಮ ಗಾಂಧಿಯವರು ಮಸಿ ಬೆಳೆಯುವಂಥ ಕೆಲಸವನ್ನು ಅವ್ರು ಮಾಡಿಲ್ಲ. ಹೆಸರು ಬದಲಾವಣೆ ಮಾಡಿದ್ದಾರೆ. ಅದರಲ್ಲಿ 125 ದಿವಸ ಹಿಡಿದ್ದಾರೆ. ಕೆಲವು ಕಟ್ಟಪ್ಪಣೆಗಳೇ ಹಿಡಿದ್ದಾರೆ. ಮತ್ತು 60-40 ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಹೊರೆ ಬೀಳ್ತಿದೆ, ಅದು ಮಾತು ಬೇರೆ. ಎಲ್ಲ ರಾಜ್ಯಕ್ಕೆ ಹೊರ ಬೀಳ್ತಿತ್ತಲ್ಲ, ಅದು ಒಂದೇ ರಾಜ್ಯಕ್ಕೆ ಮಾಡಿಲ್ಲ ಅವರು. ಆದರೆ ಈ ಹೋರಾಟದಿಂದ ಏನೂ ಲಾಭ ಇಲ್ಲ. ಹೋಬಳಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ದೊಡ್ಡ ಹೋರಾಟ ಮಾಡೋರಂತ. ನರೇಗಾ ಏನು ಅಕ್ರಮ ಅವ್ಯವಹಾರ ಇದೆ ಅಂತ ಅದರಲ್ಲ, ಹೆಸರು ಬದಲಾವಣೆ ಸಲುವಾಗಿ ಅಥವಾ ಅದು ತಿದ್ದುಪಡಿ ಕಾಯ್ದೆ ತಂದಾರಲ್ಲ ಅದರ ಸಲುವಾಗಿ. ಅಂದ್ರೆ ಏನು ಅರ್ಥ? ಕಾಂಗ್ರೆಸ್ ಅವ್ರು ನೀವೇನು ಮಾಡತ್ತೀರಿ? ಮಹಿಳೆಯರ ಸಮಸ್ಯೆ ಅದಾವ, ಯುವತಿಯರ ಸಮಸ್ಯೆ ಅದ, ಇನ್ನು ಶಕ್ತಿ ಯೋಜನೆ, ಬಸ್ ಸಮಸ್ಯೆ, ದೊಡ್ಡ ಸಮಸ್ಯೆ ಇದೆ. ಅದು ಯಾರಿಗೂ ಗೊತ್ತಾಗ್ತಾನಲ್ಲ. ಹಿರಿಯ ನಾಯಕರಿಗೆ ಟಿಕೆಟ್ ತೆಗೆದ್ರೆ ಅಲ್ಲಿ ಕೂಡ್ಲಿಕ್ಕೆ ಸ್ಥಳ ಇಲ್ಲ, ವಿದ್ಯಾರ್ಥಿಗಳಿಗೆ ಬಸ್ ಸಿಗ್ತಾಯಿಲ್ಲ, ಮನೆ ಮುಟ್ಟೋದು ಹೆಣ್ಣು ಮಕ್ಕಳಿಗೆ ಸುರಕ್ಷಿತ ಅನ್ನಿಸ್ತಾ ಇಲ್ಲ, ತಂದೆ ತಾಯಿ ದಾರಿ ನೋಡತ್ತಾರ. ಇದ್ರ ಬಗ್ಗೆ ಕಲ್ಪನೆ ಇಲ್ಲ ಅವ್ರಿಗೆ. ಏನು ಹೋರಾಟ ಮಾಡತ್ತಾರೆ ನೀವು? ಯಾರು ವಿರುದ್ಧ ಹೋರಾಟ ಮಾಡ್ತಾರೆ? ಹೋರಾಟ ಮಾಡಂದ್ರೆ ಯಾರು? ಅದು ಬೇಕಲ್ಲ. ನಿಮಗೆ ಶಕ್ತಿ ಯೋಜನೆ ಮಾಡಂದವ್ರು ಯಾರು? ನಿಮಗೆ ತಿಳಿದಂಗೆ ಮಾಡಬೇಡ್ರಿ. ಯಾಕಂದರೆ ಕೇಂದ್ರ ಸರ್ಕಾರದಲ್ಲಿ ನೀವು ಕಾಂಗ್ರೆಸ್ ಹೈಕಮಾಂಡ್ ಹೇಳಿರ್ತೈತೆ. ಅದು ಒಂದೇ ದಿವಸ ಪ್ರತಿಭಟನೆ ಮಾಡಿ ಮುಗಿಸಿಬಿಡಿ. ಅದರ ಪ್ರತಿಭಟನೆ ಮಾಡಲಿಕ್ಕೆ ನೀವು ಭಾಳ ಸ್ಥಳವನ್ನು ಆಯ್ಕೆಯನ್ನು ಮಾಡಿಕೊಂಡ್ರೆ ತಪ್ಪದು. ಹಳ್ಳಿಗರಿಗೆ ಏನು ಗೊತ್ತು? ನರೇಗಾ ಯೋಜನೆದ್ದು 125 ದಿವಸ ಮಾಡಿದಾರಲ್ಲ ಅಂತವ್ರು. ಆ ತಿದ್ದುಪಡಿ ಕಾಯ್ದೆ ಅಥವಾ ವಿರೋಧಿ ಹೆಸರು ಇದನ್ನೆಲ್ಲ ಮಾಡುತ್ತಾ ಕಾಲಹರಣ ಮಾಡೋದು ಸರಿ ಅಲ್ಲ. ಅನೇಕ ಸಮಸ್ಯೆಗಳು, ರೈತರ ಸಮಸ್ಯೆ ಇದೆ, ಕಬ್ಬಿನ ಬೆಲೆಯಲ್ಲಿ ಇನ್ನೂ ಸಮಸ್ಯೆ ಬಗ್ಗೆ ಇದೆ. ಮತ್ತು ಪ್ರಧಾನಮಂತ್ರಿ ಭೇಟಿ ಆಗ್ತೇವೆ ಅಂತ ಹೇಳಿದ್ರಿ. ಇಥೆನಾಲ್ ಬಗ್ಗೆ ಹಂಚಿಕೆ ಬಗ್ಗೆ ಆಗಲಿ, ಅಥವಾ ಕಟಾವ್ ಆಗಲಿ, ಅಥವಾ ಶುಗರ್ ಫ್ಯಾಕ್ಟ್ರಿ ಸಮಸ್ಯೆಗಳ ಬಗ್ಗೆ ಆಗಲಿ, MRP ರೇಟ್, ಮಿನಿಮಮ್ ರಿಟೇಲ್ ಪ್ರೈಸ್, ಅದ್ರ ಬಗ್ಗೆ ಚರ್ಚೆ ಆಗಬೇಕಾಯಿತು. ಸಕ್ಕರೆ ಏನು 31 ರೂಪಾಯಿ ಇದೆ 7 ವರ್ಷದಿಂದ, ಅದು 40 ರೂಪಾಯಿ 66 ಪೈಸೆಗೆ ಮಾಡಬೇಕಂತ ಒಂದು ಬೇಡಿಕೆ ಇಡಿದೆ. ಅದರ ಬಗ್ಗೆ ಹೋರಾಟ ಮಾಡಿರಿ. ಏನೂ ಇಲ್ಲ, ಸುಮ್ಮನೆ ಒಂದು ಹೆಸರ ಬದಲಾವಣೆ, ತಿದ್ದುಪಡಿ ಮಾಡಿದ್ದಾರೆ ಅಂಥೇಳಿ. ಇದು ಅನಗತ್ಯ. ಕಾಂಗ್ರೆಸ್ ನಾಯಕರು ಎಚ್ಚೆತ್ತುಕೊಳ್ಬೇಕು. ಬಿಹಾರ ಚುನಾವಣೆ ನಂತರ CM ಕುರ್ಚಿ ಸಮಸ್ಯೆ ಬಗೆಹರಿತೈತೆ ಅಂತ ಹೇಳಿದ್ರು. ಬೆಳಗಾವಿಯಲ್ಲಿ ಸಹಿತ ವಿಭಜನೆ ಆಗ್ತೈತೆ, ಚಿಕ್ಕೋಡಿ ಜಿಲ್ಲೆ ಮತ್ತು ಗೋಕಾಕ್ ಜಿಲ್ಲೆ ಅಂತಂದರು. ಅದು ಕೂಡ ಮುಂದುವರಿತು. ಈ ಕುರ್ಚಿ ಸಹಿತ ನಿನ್ನೆ ಸಮಸ್ಯೆ ಬಗೆಹರಿತೈತೆ ಅಂದಿದ್ರು. CM ಕುರ್ಚಿ ಅದು ಕೂಡ ಮುಂದುವರಿತು. ಅಂದ್ರೆ ಸಂಪುಟ ಪುನರ್ರಚನೆಯೋ ಅಥವಾ CM ಕುರ್ಚಿ ಬದಲಾವಣೆಯೋ ಇದು ತಿಳಿಸ್ಬೇಕಾಗಿತ್ತು.
ಸಿ ಎಮ್ ಅವರು ಸಂಪೂರ್ಣವಾಗಿ ಮಾತಾಡಬೇಕಾಗಿತ್ತು. ಸಿ ಎಮ್ ಅವ್ರಿಗೆ ಬೇಡಾಗೈತಲ್ಲ, ಎಷ್ಟು ದಿನ ನೀವು ಮುಂದೂಡ್ತೀರಿ ಅಷ್ಟು ಲಾಭ ಅನ್ನೋದಷ್ಟಿಂದ. ಆದರೆ 2.5 ವರ್ಷ ಇತ್ತಲ್ಲ, ನ್ಯಾಯಯುತವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕಾಗಿತ್ತು. ಇದನ್ನು ಮುಂದೂಡೋದ್ರಿಂದ ಕಾಂಗ್ರೆಸ್ಸಿಗೆ ಸಂಪೂರ್ಣ ನಷ್ಟ ಆಗುವಂಥ ಸಾಧ್ಯತೆ ಹೆಚ್ಚಿದೆ. ಜನ ಇದನ್ನು ಮಾತಾಡ್ತಾ ಇದ್ದಾರೆ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.